ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ನೋಡೋಣ. ಅಮಾವಾಸ್ಯೆ ಪಿತೃಪಕ್ಷ ನಮ್ಮ ಮನೇಲಿ ಇದೇ ಥರ ವರ್ಷ ಮಾಡೋದು ನೋಡಿ. ಬನ್ನಿ, ನಾನು ನಿಮ್ಗೆಲ್ಲರಿಗೂ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನಗೆ ಫುಲ್ಲು ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು. ಹೀಗೆ ಮುಂದೆ ಸಪೋರ್ಟ್ ಮಾಡಿ ನನಗೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ನನಗೆ ಯಾವಾಗೂ ಹೀಗೆ ಇರಬೇಕು. ಒಳ್ಳೆ ಒಳ್ಳೆ ವೀಡಿಯೋಸ್ ಮುಂದೆ ನಾನು ಮಾಡ್ತೀನಿ. ಸಪೋರ್ಟ್ ಮಾತ್ರ ನನಗೆ ಹೀಗೆ ಇರಬೇಕು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫುಲ್ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋನ. ಥ್ಯಾಂಕ್ ಯು ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವರ್ಷ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಹಬ್ಬ ಆಚರಣೆ ಮಾಡ್ತೀವಿ. ನಾವು ಫಸ್ಟು ಬೆಳಗ್ಗೆ ಸ್ವಾಮಿಗೆ ಮನೆ ಕರೆಸ್ಬಿಟ್ಟು ಅವ್ರಿಗೆ ಪೂಜೆ ಮಾಡಿಸ್ಬಿಟ್ಟು ನೆಕ್ಸ್ಟು ಅವ್ರಿಗೆ ನಮ್ಮಿಂದ ಆಗೋಷ್ಟು ನಾವು ದಾನ ಕೊಡ್ತೀವಿ. ಸ್ವಾಮಿಗಳಿಗೆ ನಾವು ದಾನ ಕೊಡೋದು ಸ್ವಾಮಿಗಳಿಗೆ ಅದು ಮೇಲೆ ಇರೋ ಪಿತೃಗಳಿಗೆ ಸೇರುತ್ತದೆ. ಅದಕ್ಕೆ ನಾವು ವರ್ಷ ನಮ್ಮ ಮನೆಯಲ್ಲಿ ಸ್ವಾಮಿಗೆ ಕರೆಸ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಅವ್ರಿಗೆ ದಾನ ಕೊಟ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡಿರ್ಸ್ಕೊಂಡು ಅವ್ರ ಆಶೀರ್ವಾದ ತಗೊಂಡ್ಮೇಲೆ ನೆಕ್ಸ್ಟ್ ನಾವು ಹೋಗ್ಬಿಟ್ಟು ಈಗೆಲ್ಲ ಸಮಾಧಿಗೆಲ್ಲ ಪೂಜೆ ಮಾಡ್ಕೊಂಡು ಬರ್ತೀರಿ. ಫಸ್ಟ್ ಅವ್ರಿಗೆ ಫಸ್ಟ್ ಸ್ವಾಮಿಗೆ ನಾವು ಏನಾದರೂ ಫಸ್ಟ್ ಕೊಡ್ತೀವಿ ದಾನ ಎಲ್ಲನೂ. ಆಮೇಲೆ ಇದೇ ಥರ ನಾವು ವರ್ಷ ಮಾಡ್ಕೊಂಡು
ಇಷ್ಟೆಲ್ಲ ನೋಡಿದ್ದು ಬೆಳಗ್ಗೆ ಮಾಡಿರೋ ಪೂಜೆ ಎಲ್ಲ. ಇದು ಸಾಯಂಕಾಲ ಮಾಡಿರೋ ಪೂಜೆ. ಈ ಥರ ಫೋಟೋ ಪೂಜೆ ಮಾಡಿ ಎಡೆ ಹಾಕಿ ಸಾಯಂಕಾಲ ಇಲ್ಲೆಲ್ಲ ಹಾಕ್ಬಿಟ್ಟು ಎಡೆ ಹಾಕಿ ಸಾಂಬ್ರಾಣಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾವು ಎಲ್ಲ ಉಪವಾಸ ಇರ್ತೇವೆ ಬೆಳಗ್ಗೆ ಇಲ್ಲ ಎಡೆ ಎಲ್ಲ ಆಮೇಲೆ ಊಟ ಮಾಡ್ತೀವಿ ಎಲ್ಲರೂ. ಇದೇ ಥರ ನಾವು ಮಾಡೋದು. ನೀವು ಹೆಂಗೆ ಪಿತೃಪಕ್ಷ ಆಚರಣೆ ಮಾಡ್ತೀರಾ ಅನ್ನೋದು ನಮಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಈ ಥರ ಸಪೋರ್ಟ್ ಮಾಡಿ.